ಮನೆಯನ್ನೇ ಕಾಣಲಿಲ್ಲ ಸ್ವಾಮಿ. ಸಾವಿಲ್ಲದ ಮನೆಯನ್ನು ನಾನು ಕಾಣಲಿಲ್ಲ. ನಾನೆಂಥ ದೃಷ್ಟಿ ತಾಯಿ. ತಾಯಿ, ಇದು ದೈವೇಚ್ಛೆ. ಮರಣದ ಹಿಂದೆ, ಜನನದ ಹಿಂದೆ ಮರಣವು ಖಚಿತವಾಗಿದೆ ತಾಯಿ. ಆದರೆ ನಾನೇಕೆ ಬದುಕಬೇಕು ತಾಯಿ? ಹಾಗನ್ನಬೇಡ ತಾಯಿ. ಇನ್ನು ಮುಂದೆ ನೀನು ಈ ಲೋಕದ ಜಗತ್ತಿನ ಮಕ್ಕಳೆಲ್ಲ ನಿನ್ನವೂ ತಾಯಿ. ಈ ಮಕ್ಕಳನ್ನೇ ನಿನ್ನ ಮಕ್ಕಳೆಂದು ಭಾವಿಸಿ ಅವರ ಸಂರಕ್ಷಣೆಯನ್ನು ಮಾಡು ತಾಯಿ. ಅದು ಹೇಗೆ ಸಾಧ್ಯ ತಾಯಿ? ಆದರೂ ಪ್ರಯತ್ನಿಸಬೇಕು. ನಿನ್ನಿಂದ ಸಾಧ್ಯ ತಾಯಿ. ಈ ಜಗತ್ತಿಗೆ ಮುಂದೆ ನೀನು ಪ್ರಖ್ಯಾತಳಾಗಿ ಗೌತಮಿ ಅನ್ನುವ ಹೆಸರಿಲ್ಲದೆ ಸಾವಿಯಬ್ಬೆ ಎಂಬ ಹೆಸರಿನಿಂದ ಈ ಲೋಕಕ್ಕೆ ಪ್ರಖ್ಯಾತಳಾಗುವೆ ತಾಯಿ, ಪ್ರಖ್ಯಾತಳಾಗುವೆ. ಧನ್ಯನಾದೆ ಗುರುವರ್ಯ. ಈಗ ಈ ಕಂದನ ಶವ ಸಂಸ್ಕಾರವನ್ನು ಮಾಡಿ ಕಾರ್ಯವನ್ನು ಮುಗಿಸಿ ಬಾ ತಾಯಿ, ಕಾರ್ಯವನ್ನು ಮುಗಿಸಿ ಬಾ. ಅಯ್ಯೋ ಗುರುವರ್ಯ, ಆ ಕಾರ್ಯವನ್ನು ನಾನೇ ಮಾಡಬೇಕೇ? ಹೌದು ತಾಯಿ, ಹೌದು ತಾಯಿ, ಮಾಡಲೇಬೇಕು. ಇದು ವಿಧಿ ಬರಹದ ಮುಂದೆ ಯಾರೇನೂ ಮಾಡಲು ಸಾಧ್ಯವಿಲ್ಲ ತಾಯಿ, ಯಾರೇನೂ ಮಾಡಲು ಸಾಧ್ಯವಿಲ್ಲ. ಆಯ್ತು ಗುರುವರ್ಯ, ಗುರುವಿನ ಇಚ್ಛೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಹೋಗಿ ಬಾ ತಾಯಿ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಗಚ್ಚಾಮಿ, ಈ ತಾಯಿಗಳಿಂದ ನಿನ್ನನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಕಂದ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು 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 ಕಂದ, ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು ಕಂದ, ಕ್ಷಮಿಸು ಕಂದ, ಕ್ಷಮಿಸು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ